ಬೆಳಗಾವಿಯಲ್ಲಿ ಬಸ್ ಹತ್ತುವಂತ ಸಂದರ್ಭದಲ್ಲಿ ಕಳ್ಳಿಯೊಬ್ಬರು ಇಲ್ಲಿ ಕೈ ಚಳಕವನ್ನು ತೋರಿಸಿರುವಂಥದ್ದು ಮಹಿಳೆಯ ಗಂಟನ ಇರ್ಬೋದು ಮತ್ತು ಅವರ ಬ್ಯಾಗನ್ನು ಕೂಡ ಕಿತ್ಕೊಂಡು ಹೋಗಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಇದೇ ಬಸ್ನಲ್ಲಿ ಈಗ ಏನು ಕಳ್ಳರು ಇರುವಂಥದ್ದು, ಜೊತೆಗೆ ಯಾರು ಕದ್ದಿದ್ದಾರೆ ಆ ಆರೋಪಿಗಳು ಕೂಡ ಸದ್ಯ ಬಸ್ನಲ್ಲೇ ಕೂಡ ಇರುವಂಥದ್ದು ಗಮನಿಸ್ಬೋದು. ಈ ಮಹಿಳೆ ಏನಿದ್ದಾರೆ ಇವರೇ ಏನು ಕಳ್ಳತನ ಆಗಿರುವಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು. ಹೈದರಾಬಾದ್ನಿಂದ ಬೈಲ್ಹೊಂಗಲಕ್ಕೆ ಅವರು ಬಂದಿದ್ರು. ಸದ್ಯ ಬೈಲ್ಹೊಂಗಲ ತಾಲೂಕಿನ ಮಹಿಳೆ ಕೂಡ ಆಗಿರುವಂಥದ್ದು ಅಕ್ಷತಾ ಕೊನ್ನೂರ್ ಎಂಬ ಮಹಿಳೆ ಕೂಡ ಸದ್ಯ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಅವರ ಬ್ಯಾಗನ್ನು ಕೂಡ ಕಳ್ಳತನ ಮಾಡಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಬಂದು ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸದ್ಯ ಈ ಒಂದು ಬಸ್ನಲ್ಲೇ ಕೂಡ ಸದ್ಯ ಈಗ ಬ್ಯಾಗ್ ಕೂಡ ಇರುವಂಥದ್ದು, ಜೊತೆಗೆ ಕೊಳ್ಳಲಿದ್ದಂಥ ಗಂಟನ್ನು ಕೂಡ ಇಲ್ಲಿ ಕಳ್ಳತನ ಮಾಡಿಕೊಂಡು ಏನು ಆ ಬಸ್ಸನ್ನು ಸಿಗ್ತಿದ್ದಂತೆ ಅಂದರೆ ಲೈವ್ ಆಗಿ ಇಲ್ಲಿ ಗೊತ್ತಾಗ್ತಿದ್ದಂತೆ ಆ ಒಂದು ಗಂಟನನ್ನು ಕಿಟಕಿ ಪಕ್ಕಕ್ಕೆ ಎಸೆಯುವಂಥ ಕೆಲಸ ಆಗುತ್ತೆ. ಸದ್ಯ ಈ ಒಂದು ಗಂಟನನ್ನು ಕೂಡ ಏನು ಬೆಳಗಾವಿಯ ಪೊಲೀಸರು ಅಂದರೆ ಮಾರ್ಕೆಟ್ ಪೊಲೀಸರು ಕೂಡ ಈಗಾಗಲೇ ಅದನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಗಮನಿಸ್ಬೋದು. ಮಹಿಳೆಯ ಏನು ಹಣ ಇರ್ಬೋದು, ಜೊತೆಗೆ ಬ್ಯಾಗ್ನಲ್ಲಿ ಇದ್ದಂಥ ಏನು ಎಲ್ಲ ವಸ್ತುಗಳು ಕೂಡ ಸದ್ಯ ಒಳಗಡೆ ಇರುವಂಥದ್ದು, ಕದ್ದಂಥ ಆರೋಪಿಗಳು ಕೂಡ ಸದ್ಯ ಒಳಗಡೆ ಕೂಡ ಇರುವಂಥದ್ದು. ಆ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ನಿರಂತರವಾಗಿ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಅಥವಾ ರಶ್ ಇರುವಂಥ ಸಂದರ್ಭದಲ್ಲಿ ಕಳ್ಳರು ಕೈ ಚಳಕವನ್ನು ತೋರಿಸ್ತಾ ಇರುವಂಥದ್ದು ಮತ್ತು ಜೊತೆಗೆ ಬಂಗಾರ ಕಳ್ಳತನ ಇರ್ಬೋದು, ಅವರ ಬ್ಯಾಗ್ ಕಳ್ಳತನ ಮತ್ತು ಹಣ ಕಳ್ಳತನ ಮಾಡಿಕೊಂಡು ಹೋಗುವಂಥ ಪ್ರಕರಣ ಕೂಡ ಇಲ್ಲಿ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯ ಕೂಡ ನಡೀತಾ ಇರುವಂಥದ್ದು. ಸದ್ಯ ಈ ಒಂದು ಘಟನಾ ಸ್ಥಳಕ್ಕೆ ಏನು ಬೆಳಗಾವಿಯ ಮಾರ್ಕೆಟ್ PSI ಹುಸೇನ್ ಸೇರಿದಂತೆ ಸಾಕಷ್ಟು ಪೊಲೀಸರು ಭೇಟಿ ನೀಡಿ ಆರೋಪಿಗಳ ಪತ್ತೆಗೆ ಕೂಡ ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಸದ್ಯ ಇದೇ ಒಂದು ಬಸ್ನಲ್ಲಿ ಆರೋಪಿ ಕೂಡ ಇರುವಂಥದ್ದು. ಜೊತೆಗೆ ಗಮನಿಸ್ಬೋದು ಈ ಒಂದು ಬಸ್ ಬೈಲಹೊಂಗಲಕ್ಕೆ ಹೋಗುವಂಥ ಬಸ್ ಕೂಡ ಇದಾಗಿರುವಂಥದ್ದು. ಇದೇ ಒಂದು ಬಸ್ನಲ್ಲಿ ಆರೋಪಿ ಕೂಡ ಇರುವಂಥದ್ದು. ಹಾಗಾಗಿ ಯಾರು ಆರೋಪಿ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು, ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು, ಜೊತೆಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಸದ್ಯ ಏನು ಕಳ್ಳತನ ಆಗಿದೆ ಇದು ಅಕ್ಷತಾ ಕೊನ್ನೂರ್ ಎನ್ನುವರು ಸದ್ಯ ಏನು ಹೈದರಾಬಾದ್ನಲ್ಲಿ ನೆಲೆಸಿದ್ರು. ಸದ್ಯ ಸಂಕ್ರಾಂತಿ ಇರುವ ಹಿನ್ನೆಲೆಯಲ್ಲಿ ಅವರು ತವರು ಮನೆಗೆ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಬಸ್ ಹತ್ತಿ ಹೋಗುವಂಥ ಸಂದರ್ಭದಲ್ಲಿ ಅವರ ಕೊಳ್ಳಲಿದ್ದಂಥ ಏನು ಗಂಟನೆ ಅಂದರೆ ಚಿನ್ನದ ಸರವನ್ನು ಮತ್ತು ಬ್ಯಾಗನ್ನು ಅಂದರೆ ಪರ್ಸನ್ನು ಕೂಡ ಎಗರಿಸಿದ್ರು. ಸದ್ಯ ಈಗ ಲೈವ್ ಆಗಿ ಈಗ ಆರೋಪಿಗಳು ಸಿಕ್ಕಿರುವಂಥದ್ದು. ಸದ್ಯ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಕಳ್ಳಿಯೊಬ್ಬರು ಇಲ್ಲಿ ಕೈ ಚಳಕವನ್ನು ತೋರಿಸಿರುವಂಥದ್ದು ಮಹಿಳೆಯ ಗಂಟನ ಇರ್ಬೋದು ಮತ್ತು ಅವರ ಬ್ಯಾಗನ್ನು ಕೂಡ ಕಿತ್ಕೊಂಡು ಹೋಗಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಇದೇ ಬಸ್ನಲ್ಲಿ ಈಗ ಏನು ಕಳ್ಳರು ಇರುವಂಥದ್ದು, ಜೊತೆಗೆ ಯಾರು ಕದ್ದಿದ್ದಾರೆ ಆ ಆರೋಪಿಗಳು ಕೂಡ ಸದ್ಯ ಬಸ್ನಲ್ಲೇ ಕೂಡ ಇರುವಂಥದ್ದು ಗಮನಿಸ್ಬೋದು. ಈ ಮಹಿಳೆ ಏನಿದ್ದಾರೆ ಇವರೇ ಏನು ಕಳ್ಳತನ ಆಗಿರುವಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು. ಹೈದರಾಬಾದ್ನಿಂದ ಬೈಲ್ಹೊಂಗಲಕ್ಕೆ ಅವರು ಬಂದಿದ್ರು. ಸದ್ಯ ಬೈಲ್ಹೊಂಗಲ ತಾಲೂಕಿನ ಮಹಿಳೆ ಕೂಡ ಆಗಿರುವಂಥದ್ದು ಅಕ್ಷತಾ ಕೊನ್ನೂರ್ ಎಂಬ ಮಹಿಳೆ ಕೂಡ ಸದ್ಯ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಅವರ ಬ್ಯಾಗನ್ನು ಕೂಡ ಕಳ್ಳತನ ಮಾಡಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಬಂದು ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸದ್ಯ ಈ ಒಂದು ಬಸ್ನಲ್ಲೇ ಕೂಡ ಸದ್ಯ ಈಗ ಬ್ಯಾಗ್ ಕೂಡ ಇರುವಂಥದ್ದು, ಜೊತೆಗೆ ಕೊಳ್ಳಲಿದ್ದಂಥ ಗಂಟನ್ನು ಕೂಡ ಇಲ್ಲಿ ಕಳ್ಳತನ ಮಾಡಿಕೊಂಡು ಏನು ಆ ಬಸ್ಸನ್ನು ಸಿಗ್ತಿದ್ದಂತೆ ಅಂದರೆ ಲೈವ್ ಆಗಿ ಇಲ್ಲಿ ಗೊತ್ತಾಗ್ತಿದ್ದಂತೆ ಆ ಒಂದು ಗಂಟನನ್ನು ಕಿಟಕಿ ಪಕ್ಕಕ್ಕೆ ಎಸೆಯುವಂಥ ಕೆಲಸ ಆಗುತ್ತೆ. ಸದ್ಯ ಈ ಒಂದು ಗಂಟನನ್ನು ಕೂಡ ಏನು ಬೆಳಗಾವಿಯ ಪೊಲೀಸರು ಅಂದರೆ ಮಾರ್ಕೆಟ್ ಪೊಲೀಸರು ಕೂಡ ಈಗಾಗಲೇ ಅದನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಗಮನಿಸ್ಬೋದು. ಮಹಿಳೆಯ ಏನು ಹಣ ಇರ್ಬೋದು, ಜೊತೆಗೆ ಬ್ಯಾಗ್ನಲ್ಲಿ ಇದ್ದಂಥ ಏನು ಎಲ್ಲ ವಸ್ತುಗಳು ಕೂಡ ಸದ್ಯ ಒಳಗಡೆ ಇರುವಂಥದ್ದು, ಕದ್ದಂಥ ಆರೋಪಿಗಳು ಕೂಡ ಸದ್ಯ ಒಳಗಡೆ ಕೂಡ ಇರುವಂಥದ್ದು. ಆ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ನಿರಂತರವಾಗಿ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಅಥವಾ ರಶ್ ಇರುವಂಥ ಸಂದರ್ಭದಲ್ಲಿ ಕಳ್ಳರು ಕೈ ಚಳಕವನ್ನು ತೋರಿಸ್ತಾ ಇರುವಂಥದ್ದು ಮತ್ತು ಜೊತೆಗೆ ಬಂಗಾರ ಕಳ್ಳತನ ಇರ್ಬೋದು, ಅವರ ಬ್ಯಾಗ್ ಕಳ್ಳತನ ಮತ್ತು ಹಣ ಕಳ್ಳತನ ಮಾಡಿಕೊಂಡು ಹೋಗುವಂಥ ಪ್ರಕರಣ ಕೂಡ ಇಲ್ಲಿ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯ ಕೂಡ ನಡೀತಾ ಇರುವಂಥದ್ದು. ಸದ್ಯ ಈ ಒಂದು ಘಟನಾ ಸ್ಥಳಕ್ಕೆ ಏನು ಬೆಳಗಾವಿಯ ಮಾರ್ಕೆಟ್ PSI ಹುಸೇನ್ ಸೇರಿದಂತೆ ಸಾಕಷ್ಟು ಪೊಲೀಸರು ಭೇಟಿ ನೀಡಿ ಆರೋಪಿಗಳ ಪತ್ತೆಗೆ ಕೂಡ ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಸದ್ಯ ಇದೇ ಒಂದು ಬಸ್ನಲ್ಲಿ ಆರೋಪಿ ಕೂಡ ಇರುವಂಥದ್ದು. ಜೊತೆಗೆ ಗಮನಿಸ್ಬೋದು ಈ ಒಂದು ಬಸ್ ಬೈಲಹೊಂಗಲಕ್ಕೆ ಹೋಗುವಂಥ ಬಸ್ ಕೂಡ ಇದಾಗಿರುವಂಥದ್ದು. ಇದೇ ಒಂದು ಬಸ್ನಲ್ಲಿ ಆರೋಪಿ ಕೂಡ ಇರುವಂಥದ್ದು. ಹಾಗಾಗಿ ಯಾರು ಆರೋಪಿ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ
ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು, ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು, ಜೊತೆಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಸದ್ಯ ಏನು ಕಳ್ಳತನ ಆಗಿದೆ ಇದು ಅಕ್ಷತಾ ಕೊಣ್ಣೂರ್ ಎನ್ನುವರು ಸದ್ಯ ಏನು ಹೈದರಾಬಾದ್ನಲ್ಲಿ ನೆಲೆಸಿದ್ರು. ಸದ್ಯ ಸಂಕ್ರಾಂತಿ ಇರುವ ಹಿನ್ನೆಲೆಯಲ್ಲಿ ಅವರು ತವರು ಮನೆಗೆ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಬಸ್ ಹತ್ತಿ ಹೋಗುವಂಥ ಸಂದರ್ಭದಲ್ಲಿ ಅವರ ಕೊಳ್ಳಲಿದ್ದಂಥ ಏನು ಗಂಟನೆ ಅಂದರೆ ಚಿನ್ನದ ಸರವನ್ನು ಮತ್ತು ಬ್ಯಾಗನ್ನು ಅಂದರೆ ಪರ್ಸನ್ನು ಕೂಡ ಎಗರಿಸಿದ್ರು. ಸದ್ಯ ಈಗ ಲೈವ್ ಆಗಿ ಈಗ ಆರೋಪಿಗಳು ಸಿಕ್ಕಿರುವಂಥದ್ದು ಸದ್ಯ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಳಗಾವಿಯಲ್ಲಿ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಕಳ್ಳಿಯೊಬ್ಬರು ಇಲ್ಲಿ ಕೈ ಚಳಕವನ್ನು ತೋರಿಸಿರುವಂಥದ್ದು ಮಹಿಳೆಯ ಗಂಟನೆ ಇರ್ಬೋದು ಮತ್ತು ಅವರ ಬ್ಯಾಗನ್ನು ಕೂಡ ಕಿತ್ಕೊಂಡು ಹೋಗಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಇದೇ ಬಸ್ನಲ್ಲಿ ಈಗ ಏನು ಕಳ್ಳರು ಇರುವಂಥದ್ದು, ಜೊತೆಗೆ ಯಾರು ಕದ್ದಿದ್ದಾರೆ ಆ ಆರೋಪಿಗಳು ಕೂಡ ಸದ್ಯ ಬಸ್ನಲ್ಲೇ ಕೂಡ ಇರುವಂಥದ್ದು ಗಮನಿಸ್ಬೋದು. ಈ ಮಹಿಳೆ ಏನಿದ್ದಾರೆ ಇವರೇ ಏನು ಕಳ್ಳತನ ಆಗಿರುವಂಥದ್ದು ಪ್ರಮುಖವಾಗಿ ಗಮನಿಸ್ಬೋದು. ಹೈದರಾಬಾದ್ನಿಂದ ಬೈಲಹೊಂಗಲಕ್ಕೆ ಅವರು ಬಂದಿದ್ದರು. ಸದ್ಯ ಬೈಲಹೊಂಗಲ ತಾಲೂಕಿನ ಮಹಿಳೆ ಕೂಡ ಆಗಿರುವಂಥದ್ದು ಅಕ್ಷತಾ ಕೊಣ್ಣೂರ್ ಎಂಬ ಮಹಿಳೆ ಕೂಡ ಸದ್ಯ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಅವರ ಬ್ಯಾಗನ್ನು ಕೂಡ ಕಳ್ಳತನ ಮಾಡಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಬಂದು ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಸದ್ಯ ಈ ಒಂದು ಬಸ್ನಲ್ಲೇ ಕೂಡ ಸದ್ಯ ಈಗ ಬ್ಯಾಗ್ ಕೂಡ ಇರುವಂಥದ್ದು, ಜೊತೆಗೆ ಕೊಳ್ಳಲಿದ್ದಂಥ ಗಂಟನ್ನು ಕೂಡ ಇಲ್ಲಿ ಕಳ್ಳತನ ಮಾಡಿಕೊಂಡು ಏನು ಆ ಬಸ್ಸನ್ನು ಸಿಗ್ತಿದ್ದಂತೆ ಅಂದರೆ ಲೈವ್ ಆಗಿ ಇಲ್ಲಿ ಗೊತ್ತಾಗ್ತಿದ್ದಂತೆ ಆ ಒಂದು ಗಂಟನನ್ನು ಕಿಟಕಿ ಪಕ್ಕಕ್ಕೆ ಎಸೆಯುವಂಥ ಕೆಲಸ ಆಗುತ್ತೆ. ಸದ್ಯ ಈ ಒಂದು ಗಂಟನನ್ನು ಕೂಡ ಏನು ಬೆಳಗಾವಿಯ ಪೊಲೀಸರು ಅಂದರೆ ಮಾರ್ಕೆಟ್ ಪೊಲೀಸರು ಕೂಡ ಈಗಾಗಲೇ ಅದನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಗಮನಿಸ್ಬೋದು. ಮಹಿಳೆಯ ಏನು ಹಣ ಇರ್ಬೋದು, ಜೊತೆಗೆ ಬ್ಯಾಗ್ನಲ್ಲಿ ಇದ್ದಂಥ ಏನು ಎಲ್ಲ ವಸ್ತುಗಳು ಕೂಡ ಸದ್ಯ ಒಳಗಡೆ ಇರುವಂಥದ್ದು, ಕದ್ದಂಥ ಆರೋಪಿಗಳು ಕೂಡ ಸದ್ಯ ಒಳಗಡೆ ಕೂಡ ಇರುವಂಥದ್ದು. ಆ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ನಿರಂತರವಾಗಿ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಅಥವಾ ರಶ್ ಇರುವಂಥ ಸಂದರ್ಭದಲ್ಲಿ ಕಳ್ಳರು ಕೈ ಚಳಕವನ್ನು ತೋರಿಸ್ತಾ ಇರುವಂಥದ್ದು ಮತ್ತು ಜೊತೆಗೆ ಬಂಗಾರ ಕಳ್ಳತನ ಇರ್ಬೋದು, ಅವರ ಬ್ಯಾಗ್ ಕಳ್ಳತನ ಮತ್ತು ಹಣ ಕಳ್ಳತನ ಮಾಡಿಕೊಂಡು ಹೋಗುವಂಥ ಪ್ರಕರಣ ಕೂಡ ಇಲ್ಲಿ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯ ಕೂಡ ನಡೀತಾ ಇರುವಂಥದ್ದು. ಸದ್ಯ ಈ ಒಂದು ಘಟನಾ ಸ್ಥಳಕ್ಕೆ ಏನು ಬೆಳಗಾವಿಯ ಮಾರ್ಕೆಟ್ PSI ಹುಸೇನ್ ಸೇರಿದಂತೆ ಸಾಕಷ್ಟು ಪೊಲೀಸರು ಭೇಟಿ ನೀಡಿ ಆರೋಪಿಗಳ ಪತ್ತೆಗೆ ಕೂಡ ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಸದ್ಯ ಇದೇ ಒಂದು ಬಸ್ನಲ್ಲಿ ಆರೋಪಿ ಕೂಡ ಇರುವಂಥದ್ದು. ಜೊತೆಗೆ ಗಮನಿಸ್ಬೋದು ಈ ಒಂದು ಬಸ್ ಬೈಲಹೊಂಗಲಕ್ಕೆ ಹೋಗುವಂಥ ಬಸ್ ಕೂಡ ಇದಾಗಿರುವಂಥದ್ದು. ಇದೇ ಒಂದು ಬಸ್ನಲ್ಲಿ ಆರೋಪಿ ಕೂಡ ಇರುವಂಥದ್ದು. ಹಾಗಾಗಿ ಯಾರು ಆರೋಪಿ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು, ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು, ಜೊತೆಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಸದ್ಯ ಏನು ಕಳ್ಳತನ ಆಗಿದೆ ಇದು ಅಕ್ಷತಾ ಕೊಣ್ಣೂರ್ ಎನ್ನುವರು ಸದ್ಯ ಏನು ಹೈದರಾಬಾದ್ನಲ್ಲಿ ನೆಲೆಸಿದ್ರು. ಸದ್ಯ ಸಂಕ್ರಾಂತಿ ಇರುವ ಹಿನ್ನೆಲೆಯಲ್ಲಿ ಅವರು ತವರು ಮನೆಗೆ ಬಂದಿದ್ದರು. ಆ ಒಂದು ಸಂದರ್ಭದಲ್ಲಿ ಬಸ್ ಹತ್ತಿ ಹೋಗುವಂಥ ಸಂದರ್ಭದಲ್ಲಿ ಅವರ ಕೊಳ್ಳಲಿದ್ದಂಥ ಏನು ಗಂಟನೆ ಅಂದರೆ ಚಿನ್ನದ ಸರವನ್ನು ಮತ್ತು ಬ್ಯಾಗನ್ನು ಅಂದರೆ ಪರ್ಸನ್ನು ಕೂಡ ಎಗರಿಸಿದ್ರು. ಸದ್ಯ ಈಗ ಲೈವ್ ಆಗಿ ಈಗ ಆರೋಪಿಗಳು ಸಿಕ್ಕಿರುವಂಥದ್ದು ಸದ್ಯ ಪರಿಶೀಲನೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ.